ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಡಿಗ್ರಿ ಜಾಬ್ಸ್. ಸೊ ಇದು 5ನೇ ವಿಡಿಯೋ ಆಯ್ತಾ ಈ ಒಂದು ಚಾನಲ್ ಅಲ್ಲಿ. ಆಲ್ರೆಡಿ ನಾನು ಸುಮಗಿರಿ ಜಾಬ್ಸ್ ಅಲ್ಲಿ ತುಂಬಾ ಜಾಬ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. 105 106 ಜಾಬ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಯ್ತಾ. ಸೊ ನೋಡ್ಕೊಳ್ಳಿ, SSLC PUC ITI ಕ್ವಾಲಿಫಿಕೇಶನ್ ಏನಿರುತ್ತಲ್ವಾ, ಸೊ ಅದನ್ನು ನಾನು ಸುಮಗಿರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಡಿಗ್ರಿ ಮೇಲಿನ ಜಾಬ್ ಅನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯ್ತಾ. ಕಮೆಂಟ್ ಬಾಕ್ಸ್ ಅಲ್ಲಿ ನಾನು 2 ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಆದಷ್ಟು ಬೇಗ ಹೋಗಿ ನೋಡಿ, ಅದರಲ್ಲಿ ಕೂಡ ಜಾಬ್ಸ್ ಇದೆ ಆಯ್ತಾ. ಮತ್ತೆ ಒಬ್ರು ಕಮೆಂಟ್ ಮಾಡಿದ್ರು, ನೀವು ಮಂಗಳೂರು ಉಡುಪಿ ಮಾತ್ರ ಹೇಳ್ತೀರಿ, ಬೇರೆ ಕಡೆ ಅಂದ್ರೆ ದಕ್ಷಿಣ ಕನ್ನಡದ್ದು ನೀವು ಹೇಳ್ತೀರಿ, ಉತ್ತರ ಕನ್ನಡದ ನೀವು ಹೇಳೋದಿಲ್ಲ ಅಂತ ಒಬ್ರು ಕಮೆಂಟ್ ಮಾಡಿದ್ರು. ಹಾಗೇನೂ ಇಲ್ಲ ಆಯ್ತಾ. ನಾನು ಎಲ್ಲಿ ಜಾಬ್ ಇರುತ್ತೆ ಅದನ್ನೆಲ್ಲ ಹಾಕ್ತೀನಿ. ಓಕೆ, ಮತ್ತೆ ನಿಮಗೆ ಯಾವ ಥರ ಜಾಬ್ ಬೇಕಂತ ನೀವು ನನಗೆ ಕಮೆಂಟ್ ಮಾಡಿ ಆಯ್ತಾ. ಸೊ ಆ ಥರ ಏನೂ ಇಲ್ಲ, ಅಂದರೆ ಈ ಕಡೆದು ಹಾಕಬೇಕು ಆ ಕಡೆದು ಹಾಕಬಾರ್ದು ಅಂತ ಏನೂ ಇಲ್ಲ ಆಯ್ತಾ. ನನ್ನ ವಿಡಿಯೋದಲ್ಲಿ ಎಲ್ಲ ಥರ ಜಾಬ್ಸು ಇರುತ್ತೆ. ಸೊ ಅದನ್ನು ಕೂಡ ನೋಡಿ. ಮತ್ತು ChatGPT ಯಲ್ಲಿ ನಾನು ಪ್ರಾಂಪ್ಟ್ ಅನ್ನ ಮಾಡೋದು, ಅದು ಏನಂತ ಹೇಳಿದ್ರೆ, ChatGPT ಏನು ಮಾಡುತ್ತೆ ಅಂದರೆ, ಎಲ್ಲಿ ನಾನು ಪ್ಲೇಸ್ ಅಂತ ಮೆನ್ಷನ್ ಮಾಡಿ ಅಂತ ಹೇಳಿದಾಗ ಅದು ಎಲ್ಲಿ ಹೈಯೆಸ್ಟ್ ಜಾಬ್ಸ್ ಇದೆ ಅಲ್ವಾ, ಅಂದರೆ ನಾನು ಈ ಒಂದು PDF ಅನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದು ಎಲ್ಲಿ ಹೈಯೆಸ್ಟ್ ಜಾಬ್ಸ್ ಇದೆ ಅದನ್ನು ಅದರಲ್ಲಿ ಹಾಕಿ ಕೊಡುತ್ತೆ. ಅಂದರೆ ಮಂಗಳೂರು ಉಡುಪಿಯಲ್ಲಿ ಹೈಯೆಸ್ಟ್ ಇರುತ್ತಲ್ವಾ, ಸುಮಗಿರಿ ಜಾಬ್ಸ್ ಅಲ್ಲಿ ಮತ್ತು ಸುಮಗಿರಿ ಡಿಗ್ರಿ ಜಾಬ್ಸ್ ಅಲ್ಲಿ ನೀವು ನೋಡಿರ್ಬೋದು. ಸೊ ಹೈಯೆಸ್ಟ್ ಎಲ್ಲಿ ಇರುತ್ತೆ ಆ ಪ್ಲೇಸ್ ಅನ್ನು ಮೆನ್ಷನ್ ಮಾಡಿರುತ್ತೆ. ಈ ಥರ ತುಂಬಾನು ಹೇಳಿದ್ದೀನಿ ನಾನು, ಧಾರವಾಡ, ಗದಗ, ಹುಬ್ಬಳ್ಳಿ, ಸೊ ಮೈಸೂರು ಇಲ್ಲಿ ಇರುವಂಥ ಜಾಬ್ಸ್ ಅನ್ನು ಹೇಳಿದ್ದೀನಿ. ಬಟ್ ಅದನ್ನು ನಾನು ತಮ್ಮನೇಲಲ್ಲಿ ಹಾಕಿರಲಿಲ್ಲ. ಓಕೆ, ಸೊ ಅಷ್ಟೇ. ಅಂದರೆ ChatGPT ಎಲ್ಲಿ ಹೈಯೆಸ್ಟ್ ಇರುತ್ತೆ ಅದನ್ನು ಮಾತ್ರ ಹಾಕುತ್ತೆ. ಸೊ ಇನ್ಮೇಲೆ ನಾನು ನನ್ನ ಒಂದು PDF ಅಲ್ಲಿ ಆ ಕಡೆಯದು ಕೂಡ ಇದ್ದರೆ ಸೊ ನಾನು ಕೂಡ ಹಾಕ್ತೀನಿ ಆಯಿತಾ. ಸೊ ಆ ಥರ ಎಂತ ಇಲ್ಲ, ಸೊ ಆ ಥರ ಎಂತ ಅನ್ಕೋಬೇಡಿ ಆಯಿತಾ. ಸೊ ನಾನು ಎಲ್ಲ ಕಡೆ ಇರುವಂಥ ಜಾಬ್ಸನ್ನೇ ಹಾಕ್ತೀನಿ, ತಮ್ನೈಲ್ಗಿಂತ ವಿಡಿಯೋ ನೋಡಿ ಆಯಿತಾ. ಸೊ ಧಾರವಾಡ ಇರ್ಬೋದು, ಸೊ ಎಲ್ಲ ಕಡೆ ಇರುವಂಥ ಜಾಬ್ಸನ್ನೇ ಹಾಕ್ತೀನಿ ಆಯಿತಾ. ಸೊ ಇನ್ಮೇಲೆ ನಾನು ಪ್ರಾಂಪ್ಟಲ್ಲೇ ಇದು ತಮ್ನೈನಲ್ಲೇ ಹಾಕ್ತೀನಿ. ಸೊ ಎಲ್ಲೆಲ್ಲಿ ಜಾಬ್ಸ್ ಇದೆ ಅಂತ ನಾನೇ ಪ್ಲೇಸನ್ನು ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ಅಂದರೆ ChatGPTಗೆ ಪ್ರಾಂಪ್ಟ್ ಕೊಡ್ತೀನಿ ಆಯಿತಾ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ನೋಡಿ, ಫಸ್ಟ್ ಜಾಬ್ ಬ್ಯಾಂಕೇತರ ಕ್ಷೇತ್ರದಲ್ಲಿ ವಿವಿಧ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಸೊ ಯಾವುದೇ ರಂಗದ ನಿವೃತ್ತ ಅಧಿಕಾರಿಗಳು ಅಥವಾ ಟೀಚರ್ಸ್, ಆಫೀಸರ್ಸ್, ಬ್ಯಾಂಕರ್ಸ್, ಬಿಸ್ನೆಸ್ ಮ್ಯಾನ್, ಗ್ರಾಜ್ಯುಯೇಟ್, ಸೊ ಅಥವಾ ಟೀಚರ್ಸ್, ಹೌಸ್ ವೈಫ್, NRI ಯಾರು ಬೇಕಾದರೂ ಕಾಲ್ ಮಾಡ್ಬೋದು. ಸೊ ಇಲ್ಲಿ ಜಾಬ್ಸ್ ಇದೆ ಆಯಿತಾ, 30+ ಜಾಬ್ಸ್ ಇದೆ. ಪೇಷನ್ಸಿಂದ ನೋಡಿ ಆಯಿತಾ. ನೋಡಿ, ಫರ್ನಿಚರ್ ಶೋರೂಮಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು. ಓಕೆ, ಸೊ ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ 2 ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ ಆಯಿತಾ. ಬ್ಯಾಂಕೇತರ ಹಣಕಾಸು ಸಂಸ್ಥೆ, SSLC PUC ಡಿಗ್ರಿ ಆಯಿತಾ. ಸೊ 3 ಪೋಸ್ಟ್ ಇದೆ. PF ESIC ಕೂಡ ಉಂಟು ಆಯಿತಾ. ಸೊ 27ರಿಂದ 30,000 ಸಂಬಳ, 27 + 3,000 ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಎಲ್ಲ ಡೀಟೇಲ್ನ ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್, ಕಂಪನಿಯಲ್ಲಿ ಮಾರ್ಕೆಟಿಂಗ್ ಕೆಲಸ ಅಂತ ಕೊಟ್ಟಿದ್ದಾರೆ. ಸೊ ಇದು ಡಿಗ್ರಿ ಮೇಲಿರುವಂತಹ ಜಾಬ್ಸ್. SSLC PUC ITI ನಾನು ಸುಮಗಿರಿ ಜಾಬ್ಸಲ್ಲಿ ಹಾಕಿದ್ದೀನಿ ಆಯಿತಾ. ಸೊ ಅದನ್ನು ಕೂಡ ಆದಷ್ಟು ಬೇಗ ಹೋಗಿ ನೋಡಿ ಆಯಿತಾ. ಸೊ 21,000 ಸಂಬಳ ಉಂಟು, ನಂಬರ್ ಇದೆ, ಕಾಲ್ ಮಾಡಿ. ಮೆಡಿಕಲ್ ಹೋಲ್ಸೇಲರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಬೇಕು. 1 ಪೋಸ್ಟ್ ಉಂಟು. ಸ್ಥಳೀಯ ಹುಡುಗ ಹುಡುಗಿಯರಿಗೆ ಅವರಿಗೆ ಪ್ರಿಫರೆನ್ಸ್ ಉಂಟು ಅಂತ ಹೇಳಿದರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಉಡುಪಿಯಲ್ಲಿರುವಂಥ ವೇಕೆನ್ಸಿ ಇದೆ ಆಯಿತಾ. ವಾರ್ಡನ್ ಮತ್ತು ರಿಸೆಪ್ಷನಿಸ್ಟ್ ಬೇಕು. ಸೊ ಕುಕ್ ಹೆಲ್ಪರನ್ನು ನಾನು ಇದರಲ್ಲಿ ಸುಮಗಿರಿ ಜಾಬ್ಸಲ್ಲಿ ಹಾಕಿದ್ದೀನಿ, ಅಲ್ಲಿ ನೋಡಿ ಆಯಿತಾ. ಅಂದರೆ ಅದು SSLC PUC ಮೇಲೆ ಬರುತ್ತೆ ಅಲ್ವಾ. ಇಲ್ಲಿ ನೋಡಿ, ರಿಸೆಪ್ಷನಿಸ್ಟಿಗೆ BA ಮತ್ತು BCom ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ 2 ಪೋಸ್ಟ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಸೊ ಲೇಡಿ ಟೀಚರ್ ಟ್ರೈನಿ ಒಬ್ಬರು ಬೇಕು, ಮತ್ತು ಪಾರ್ಟ್ ಟೈಮ್ ಟ್ಯೂಷನ್ ಕೊಡಲಿಕ್ಕೆ ಕೂಡ ಇಲ್ಲಿ ಬೇಕು. ಓಕೆ, ಸೊ ಟೀಚರ್ ಪೋಸ್ಟ್ ಇದ್ದರೆ ಹೇಳಿ ಅಂತ ಹೇಳ್ತಿದ್ರು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಸೊ ನೀವು ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ನೀವು ಯಾವ ಥರ ಜಾಬ್ನ ಕೇಳಿರ್ತೀರಾ, ಸೊ ಅದನ್ನು ನೋಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಬಂದು ನೋಡ್ಬೋದು. ಓಕೆ, ಸೊ ಎಲ್ಲ ಡೀಟೇಲ್ನ ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್, ದಕ್ಷಿಣ ಕನ್ನಡ ಬೆಳೆಗಾರರ ಸಾವಯವ ಸಂಯುಕ್ತ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್. ಸೊ ಇಲ್ಲಿ ತುಂಬ ಜಾಬ್ಸ್ ಇದೆ ಆಯಿತಾ. ಮ್ಯಾನೇಜರ್, ಸಹಾಯಕ ಮ್ಯಾನೇಜರ್, ಕ್ಯಾಶ್ ಅಧಿಕಾರಿ, ಸಾಲಾಧಿಕಾರಿ, ಗ್ರಾಹಕ ಸೇವಾ ಅಧಿಕಾರಿ ಮತ್ತು ಫೀಲ್ಡ್ ಕಲೆಕ್ಷನ್ ಆಫೀಸರ್. ಸೊ ಇಷ್ಟೆಲ್ಲ ಪೋಸ್ಟ್ ಇದೆ. ಇದು ಇರುವಂಥದ್ದು ಮಂಗಳೂರು, ಮೂಡುಬಿದ್ರಿ, ಕುಂದಾಪುರ, ಸುರತ್ಕಲ್, ಕಾರ್ಕಳ, ಉಡುಪಿ. ಸೊ ಇಷ್ಟು ಪ್ಲೇಸಸಲ್ಲಿ ಜಾಬ್ಸ್ ಇದೆ. 22,500 to 55,000. ಸೊ ಆದಷ್ಟು ಬೇಗ ಕಾಲ್ ಮಾಡಿ. PF ESIC ಕೂಡ ಉಂಟು ಆಯಿತಾ. ಸೊ ಆದಷ್ಟು ಬೇಗ ಕಾಲ್ ಮಾಡಿ.
ಎಲ್ಲ ಡೀಟೇಲ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಆಯಿತಾ. ರೆಸಿಡೆನ್ಷಿಯಲ್ ಸ್ಕೂಲ್ ಗೆಸ್ಟ್ ಟೀಚರ್ಸ್, ಸೈನ್ಸ್ ಟೀಚರ್ ಬೇಕು ಇಲ್ಲಿ, ಗೆಸ್ಟ್ ಸೈನ್ಸ್ ಟೀಚರ್, BSc ಪ್ಲಸ್ BEd ಅಥವಾ MSc. ಸೊ ಈ ಥರ ಒಂದು ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಫೈನಾನ್ಷಿಯಲ್ ಇಂಡಸ್ಟ್ರಿಯಲ್ ಗ್ರೂಪ್, ಸೊ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಜಾಬ್ಸ್ ಇದೆ. ನಿವೃತ್ತ ಸರ್ಕಾರಿ ಅಧಿಕಾರಿ, ಬ್ಯಾಂಕರ್ಸ್, ಟೀಚರ್ಸ್. ಸೊ ಇವರು ಅದೇ ಯಾರು ಬೇಕಾದರೂ ಕಾಲ್ ಮಾಡ್ಬೋದು ಆಯಿತಾ. ಸೊ 2 ನಂಬರ್ ಕೊಟ್ಟಿದ್ದಾರೆ ಗೈಸ್, ಕಾಲ್ ಮಾಡಿ. ಸೊ ಇಲ್ಲಿ ಜಾಬ್ಸ್ ಇದೆ ಆಯಿತಾ. ಸೊ ಜಿಯೋಗ್ರಫಿ, ಇಂಗ್ಲೀಷ್, ಆರ್ಟ್ ಟೀಚರ್, ಯೋಗ ಟೀಚರ್, ಡ್ಯಾನ್ಸ್ ಟೀಚರ್, ನರ್ಸ್, ಲೈಬ್ರೇರಿಯನ್, ಅಕೌಂಟೆಂಟ್. ಓಕೆ, ಸೊ ಇಷ್ಟೆಲ್ಲ ಜಾಬ್ಸ್ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಅಕೌಂಟೆಂಟ್ ಜಾಬ್ನ ನಾನು ಹಿಂದೆ ತುಂಬ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಿಂದಿನ ವಿಡಿಯೋಸಲ್ಲಿ ತುಂಬ ಅಕೌಂಟೆಂಟ್ ಜಾಬ್ಸ್ ಇದೆ. ಸೊ ಸುಮಗಿರಿ ಜಾಬ್ಸಲ್ಲಿ ಒಬ್ಬರು ಕಮೆಂಟ್ ಮಾಡಿದರು. ಸೊ ಅದನ್ನು ನಾನು ಈ ಒಂದು ಚಾನಲ್ ಲಿಂಕನ್ನು ಕೊಟ್ಟಿದ್ದೀನಿ ಆಯಿತಾ. ಸೊ ಡಿಗ್ರಿ ಮೇಲೆ ಜಾಬ್ ಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ಪ್ಲೀಸ್ 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಹಿಂದಿ ಟೀಚರ್ ಬೇಕು, ಅಕೌಂಟೆಂಟ್ ಬೇಕು, ಸೊ ಟೀಚರ್ ಪೋಸ್ಟ್ ಬೇಕು ಅಂತೇಳಿ ಹಿಂದೆ ನನಗೆ ಕಮೆಂಟ್ ಬರ್ತಾ ಇತ್ತು. ಸೊ ಇವಾಗ ಅದು ಪೋಸ್ಟ್ ಬಂದಿದೆ. ಸೊ ನಾನು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಈಗ ಅದು ಕಮೆಂಟ್ ಹಾಕಿದವರಿಗೆ ಹೋಗಬೇಕಂದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕಾಯ್ತಾ. ಸೊ ಕಮೆಂಟ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ನೋಡಿ, ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ಕ್ವಾಲಿಫಿಕೇಶನ್ ಸೆಕೆಂಡ್ PUC, 1 ವರ್ಷ ಅನುಭವ ಇರಬೇಕು ಸೇಲ್ಸ್ ಅಲ್ಲಿ ಆಯಿತಾ. ಸೊ ಕಾಲ್ ಮಾಡಿ. ಎಕ್ಸ್ಪೀರಿಯನ್ಸಿಗೆ ಜಾಸ್ತಿ ಪ್ರಿಫರೆನ್ಸ್ ಉಂಟು ಇಲ್ಲಿ. ಎಜುಕೇಷನ್ ಸೆಕೆಂಡ್ PUC ಅಂತ ಹೇಳಿದ್ದಾರೆ. ಫ್ಲೂಯೆಂಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಗೊತ್ತಿರಬೇಕು. 25,000 to 30,000 ಇದೆ. ಸೊ ನಂಬರ್ ಇದೆ, ಕಾಲ್ ಮಾಡಿ. ರಿಯಲ್ ಎಸ್ಟೇಟ್ ಕಂಪನಿ, ಸೊ ಇಲ್ಲಿ ಲೀಗಲ್ ಮತ್ತು ರೆವಿನ್ಯೂ ಕೋಆರ್ಡಿನೇಟರ್ ಬೇಕು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಆಫೀಸ್ ಅಸಿಸ್ಟೆಂಟ್ ಬೇಕು, ಫೀಮೇಲ್ ಆಫೀಸ್ ಅಸಿಸ್ಟೆಂಟ್, ಬೆಂಗಳೂರಿನಲ್ಲಿರುವಂಥ ವೇಕೆನ್ಸಿ ಆಯಿತಾ ಇದು. ಸೊ ನಂಬರ್ ಇದೆ, ಕಾಲ್ ಮಾಡಿ. ಲೇಬರ್ ಕಾಂಟ್ರಾಕ್ಟರ್ ಬೇಕಾಯ್ತಾ. ಸೊ ಪ್ಲಂಬಿಂಗ್ ಕಾಂಟ್ರಾಕ್ಟರ್ ಬೇಕು, 10 ರಿಂದ 12 ವರ್ಷ ಅನುಭವ ಇರಬೇಕು. ಪ್ಲಂಬರ್ ತಂಡದಲ್ಲಿ ಕೆಲಸ ಮಾಡಿ. ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಆಯಿತು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ, ಕ್ಯಾಶಿಯರ್ ಬೇಕು. ಓಕೆ, ಸೊ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಡಿಗ್ರಿ ಮೇಲೆ ಇರುವಂಥದ್ದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೇಲ್ಸ್ ಮ್ಯಾನ್ ಮತ್ತು ಸೇಲ್ಸ್ ಗರ್ಲನ್ನು ನಾನು ಸುಮಗಿರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೋಡಿ ಆಯಿತಾ, ಅಲ್ಲಿ ಉಂಟು 30+ ಜಾಬ್ಸ್ ಇದೆ. ಸೊ ಸ್ವಲ್ಪ ಪೇಷನ್ಸಿಂದ ನೋಡಿ ಆಯಿತಾ. ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್, ಸೊ ಇಲ್ಲಿ ಜನರಲ್ ಮ್ಯಾನೇಜರ್, ಬ್ರಾಂಚ್ ಮ್ಯಾನೇಜರ್, ಪ್ರಾಜೆಕ್ಟ್ ಮ್ಯಾನೇಜರ್. ಓಕೆ, ಸೊ ಈ ಒಂದು ಇದರಲ್ಲಿ ಅನುಭವ ಇರಬೇಕು, ರಿಯಲ್ ಎಸ್ಟೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. 60,000 ತನಕ ಸ್ಯಾಲ್ರಿ ಉಂಟು ಆಯಿತಾ. ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ, ಸೊ ಇಲ್ಲಿ ಜಾಬ್ಸ್ ಇದೆ ಆಯಿತಾ. ಸಂಸ್ಕೃತ ಸಹ ಶಿಕ್ಷಕ 1 ಹುದ್ದೆ, ಪರಿಶಿಷ್ಟ ಜಾತಿ ಸಾಮಾನ್ಯ 1 ಅಂತ ಕೊಟ್ಟಿದ್ದಾರೆ ಕ್ಯಾಟಗರಿಯವರು. ಓಕೆ, ಸೊ ಅನುಮೋದನೆ ಆಗುವವರಿಗೆ ಅನುದಾನಿತ ರಹಿತ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಸಂಸ್ಕೃತ ಸಾಹಿತ್ಯ ಅಥವಾ ಕನ್ನಡ ಪಂಡಿತ ವಿದ್ಯಾರ್ಹತೆ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ನೇಮಕಾತಿ ನಿಯಮಾವಳಿಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ. ಸೊ ಸೆಲೆಕ್ಷನ್ ಪ್ರೋಸೆಸ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಕ್ವಾಲಿಫಿಕೇಷನ್ ಯಾರ್ದಾಗಿರುತ್ತೆ, ಸೊ ಅವ್ರಿಗೆ ಕೂಡ ಸೆಂಡ್ ಮಾಡಿ ಆಯಿತಾ. ಎಲ್ಲನೂ ಕೂಡ ಡೀಟೇಲಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಕೋಆರ್ಡಿನೇಟರ್ MCA ವಿಭಾಗ ಅಂತ ಕೊಟ್ಟಿದ್ದಾರೆ. ಸೊ ಕ್ವಾಲಿಫಿಕೇಷನ್ ME, MTech, MCA ಪ್ಲಸ್ PhD ಅಂತ ಕೊಟ್ಟಿದ್ದಾರೆ. ಕನಿಷ್ಠ 60% ಅಂಕ ಅಂತ ಕೊಟ್ಟಿದ್ದಾರೆ. ಸೊ 10 ವರ್ಷ ಇಂಡಸ್ಟ್ರಿಯಲ್ಲಿ ಮತ್ತು ಅಥವಾ ಟೀಚಿಂಗಲ್ಲಿ ಅನುಭವ ಇರಬೇಕಂತ ಹೇಳಿದ್ದಾರೆ. ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಆಯಿತಾ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಕೋಆರ್ಡಿನೇಟರ್ BCA ವಿಭಾಗ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಸೊ 5 ವರ್ಷ ಇಂಡಸ್ಟ್ರಿಯಲ್ಲಿ ಮತ್ತು ಟೀಚಿಂಗ್ ಅನುಭವ ಇರಬೇಕಂತ ಹೇಳಿದ್ದಾರೆ ಆಯಿತಾ. ಇಮೇಲ್ ID ಕೊಟ್ಟಿದ್ದಾರೆ. ಸೊ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ ಆಯಿತಾ. ನೋಡಿ, ಲೆಕ್ಚರರ್ಸ್ ಬೇಕು, ME, MTech, MCA ಪ್ಲಸ್ PhD ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೆಕ್ಸ್ಟ್ ನೋಡಿ, ಇನ್ನೊಂದು ಕಡೆ ಲೆಕ್ಚರರ್ಸ್ ಬೇಕು. ಓಕೆ, ಸೊ MSc ಫ್ಯಾಷನ್ ಆ್ಯಂಡ್ ಟೆಕ್ಸ್ಟೈಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ MSc ಅಥವಾ ಫ್ಯಾಷನ್ ಟೆಕ್ಸ್ಟೈಲ್ಸ್ ಅಥವಾ ಫ್ಯಾಷನ್ ಡಿಸೈನಿಂಗ್, ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ ಆಯಿತಾ. ಫ್ಯಾಷನ್ ಆ್ಯಂಡ್ ಅಪರ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಕಾಲ್ ಮಾಡಿ ಆಯಿತಾ. ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ಎಲ್ಲನೂ ಇಮೇಲ್ ID ಕೂಡ ಕೊಟ್ಟಿದ್ದಾರೆ. ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ ಆಯಿತಾ. ಫೈನಾನ್ಷಿಯಲ್ ಕೆರಿಯರ್ ಆಪರ್ಚುನಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಜಾಬ್ಗೆ ಫೈನಾನ್ಷಿಯಲ್ ಪ್ರೊಫೆಷನಲ್ಸ್, ಮ್ಯೂಚುವಲ್ ಫಂಡ್ ಏಜೆಂಟ್ಸ್, ಎಂಪ್ಲಾಯೀಸ್, ಸೊ ಇವರೆಲ್ಲ ಕಾಲ್ ಮಾಡ್ಬೋದು. ಎಕ್ಸ್ ಸರ್ವಿಸ್ ಮ್ಯಾನ್, ಪ್ರೈವೇಟ್ ಟೀಚರ್ಸ್, ಗ್ರಾಜ್ಯುಯೇಟ್ ಆದವರು. ಓಕೆ, ಸೊ ಡಿಗ್ರಿ ಆದವರು ಕೂಡ ಕಾಲ್ ಮಾಡ್ಬೋದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಪ್ಲೇಸನ್ನು ಮೆನ್ಷನ್ ಮಾಡಲಿಲ್ಲ, ಎಷ್ಟು ಡೀಟೇಲ್ ಕೊಟ್ಟಿರ್ತಾರೆ ಸೊ ಅಷ್ಟು ನಾನು ಹಾಕ್ತೀನಿ ಆಯಿತಾ. ನೋಡಿ, ಫಾರ್ಮಸಿ ಜಾಬ್ಸ್ ಇದ್ದರೆ ಹೇಳಿ ಅಂತ ನನಗೆ ಕಮೆಂಟ್ ಬರ್ತಾ ಇತ್ತು. ಸೊ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಫಾರ್ಮಸಿ ಜಾಬ್ ಹೇಳಿದೆ. ಈ ವಿಡಿಯೋದಲ್ಲಿ ಕೂಡ ಫಾರ್ಮಸಿ ಜಾಬ್ಸ್ ಇದೆ. ಸೊ ಫಾರ್ಮಸಿ ಇದು ಈ ಥರ ಒಂದು ಕ್ವಾಲಿಫಿಕೇಷನ್ ಆದವರಿಗೆ ಆಯಿತಾ. ಸೊ ಇದು ಧಾರವಾಡದಲ್ಲಿರುವಂಥ ವೇಕೆನ್ಸಿ ಆಯಿತಾ. ಸೊ ಎಲ್ಲಿ ಜಾಬ್ ಇರುತ್ತೆ ನಾನು ಅದನ್ನು ಹಾಕ್ತೀನಿ ಆಯಿತಾ. ಹಿಂದಿನ ವಿಡಿಯೋಸಲ್ಲಿ ಕೂಡ ಉತ್ತರ ಕನ್ನಡದು ಕೂಡ ನಾನು ಹಾಕಿದ್ದೀನಿ. ಸೊ ಆ ಥರ
ಈ ಕಡೆದು ಹಾಕಲ್ಲ ಅಂತ ಅನ್ಕೋಬೇಡಿ ಆಯಿತಾ. ಸೊ ಎಲ್ಲ ಕಡೆದು ನಾನು ಇರೋದನ್ನು ಹಾಕ್ತೀನಿ ಆಯಿತಾ. ಸೊ ಕಾಲ್ ಮಾಡಿ ಎಲ್ಲನೂ ಕೂಡ ಡಿಟೇಲಾಗಿ ನೋಡ್ಕೊಳ್ಳಿ. ಆಡಿಟ್ ಅಸಿಸ್ಟೆಂಟ್ ಬೇಕು. ಓಕೆ, ಸೊ ಟ್ಯಾಕ್ಸ್ ಆಡಿಟ್, ಬ್ಯಾಂಕ್ ಆಡಿಟ್, ಅಕೌಂಟಿಂಗ್, GST ಫೈಲಿಂಗ್, ಸೊ ಇದೆಲ್ಲ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಸೊ ಕಾಲ್ ಮಾಡಿ. ಗ್ರಾಫಿಕ್ ಡಿಸೈನರ್, DTP ಆಪರೇಟರ್, ಸೊ ಓಕೆ, ಸೊ ಇವ್ರು ಬೇಕಾಯ್ತಾ. ಸೊ 2 ವೇಕೆನ್ಸಿ ಉಂಟು. ಸೊ ಕ್ವಾಲಿಫಿಕೇಷನನ್ನು ನೋಡ್ಕೊಳ್ಳಿ. ಕೋರಲ್ ಡ್ರಾ ಅನುಭವ ಇರಬೇಕು, ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಗೊತ್ತಿರಬೇಕು. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ರಾಜಾಜಿನಗರ್, ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ನಂಬರ್ ಇದೆ ಮತ್ತು ಇಮೇಲ್ ID ಕೂಡ ಇದೆ ಆಯಿತಾ. ನೋಡಿ, ಸೇಲ್ಸ್ ಎಕ್ಸಿಕ್ಯೂಟಿವ್ 2 ಪೋಸ್ಟ್ ಉಂಟು ಮತ್ತು ಟೆಕ್ನಿಷಿಯನ್ 3 ಪೋಸ್ಟ್ ಉಂಟು ಆಯಿತಾ. ಸೊ PUC ಅಥವಾ ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಮತ್ತು ಟೆಕ್ನಿಷಿಯನ್ಗೆ ITI ಅಥವಾ ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ. ಸೊ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಇರುವಂಥ ವೇಕೆನ್ಸಿ ಇದು ಆಯಿತಾ. ಸೊ ಇನ್ಸೆಂಟಿವ್, PF ಮತ್ತು ESI. ಓಕೆ, ಸೊ ನಂಬರ್ ಕೊಟ್ಟಿದ್ದಾರೆ, ಡೀಟೇಲ್ ಆಗಿ ಕೇಳ್ಕೊಳ್ಳಿ ಆಯಿತಾ. ನೋಡಿ, MNC ಆಫೀಸ್ ವರ್ಕ್. ಓಕೆ, ಸೊ ಇಲ್ಲಿ ತುಂಬ ಜಾಬ್ಸ್ ಇದೆ. ಇದು ನಾನು ಹಿಂದಿನ ವೀಡಿಯೋಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಈ ವಿಡಿಯೋಸ್ಗಳಲ್ಲಿ ಕೂಡ ಅಪ್ಲೋಡ್ ಮಾಡ್ತಿರೋದು ಯಾಕಂದರೆ ಇನ್ನೂ ವೇಕೆನ್ಸಿ ಇದೆ ಆಯಿತಾ. ಸೊ ಅದಕ್ಕೆ ಅಪ್ಲೋಡ್ ಮಾಡ್ತಿದ್ದೀನಿ. ರಿಪೀಟ್ ಹೇಳ್ತಿದ್ದಾರೆ ಅಂತ ಅನ್ಕೋಬಿಡಿ ಆಯಿತಾ. PUC, ITI, ಎನಿ ಡಿಗ್ರಿ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ, ನಿಮ್ದು ಏನು ಕ್ವಾಲಿಫಿಕೇಷನ್ ಆಗಿದೆ ಅಂತ ಹೇಳಿ ಆಯಿತಾ. ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು ಆಯಿತಾ. ಸೊ ಕಾಲ್ ಮಾಡಿ. ಏನೆಲ್ಲ ಒಂದು ಪ್ರಾಡಕ್ಟ್ ರೇಂಜ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ಎಲ್ಲ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಕ್ವಾಲಿಫಿಕೇಷನ್ ನೋಡೋದಾದ್ರೆ ಡಿಗ್ರಿ ಆದವರು ಇದಕ್ಕೆ ಕಾಲ್ ಮಾಡ್ಬೋದು ಅಂತ ಹೇಳಿದ್ದಾರೆ ಆಯಿತಾ. ಇದು ನೋಡಿ, ಎಲ್ಲೆಲ್ಲಿ ಜಾಬ್ ಇದೆ ಅಂತ ಹೇಳಿದ್ರೆ ಹುಬ್ಬಳ್ಳಿ, ಬೆಳಗಾವಿ, ರಾಯಚೂರು, ಬಳ್ಳಾರಿ, ಹೊಸಪೇಟೆ, ಹಾವೇರಿ, ಶಿವಮೊಗ್ಗ, ದಾವಣಗೆರೆ. ಸೊ ಇಷ್ಟು ಕಡೆ ಜಾಬ್ಸ್ ಇದೆ ಆಯಿತಾ. ಸೊ ಎಲ್ಲ ಇಂಟರ್ವ್ಯೂ ಡೇಟ್ ಎಲ್ಲ ನೋಡ್ಕೊಳ್ಳಿ, ಮತ್ತು ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಕಾಲ್ ಮಾಡಿ ಕರೆಕ್ಟಾಗಿ ಎಲ್ಲನೂ ಕೇಳ್ಕೊಳ್ಳಿ ಆಯಿತಾ. ಪ್ರಾಡಕ್ಟ್ ಇನ್ಚಾರ್ಜ್. ಓಕೆ, ಸೊ ಪ್ರಾಡಕ್ಟ್ ಇನ್ಚಾರ್ಜ್ ಪಂಪ್ ಕಸ್ಟಮರ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಸೊ ಕಾಲ್ ಮಾಡಿ, ಡಿಗ್ರಿ ಆದವರು ಆಯಿತಾ. ಸೊ ಈ ಥರ ಒಂದು ವೇಕೆನ್ಸಿ ಉಂಟು. ಹುಬ್ಬಳ್ಳಿಯಲ್ಲಿರುವಂಥ ವೇಕೆನ್ಸಿ ಇದು ಆಯಿತಾ. ಸೊ ಇಂಟರ್ವ್ಯೂ ಡೇಟ್ ನೋಡ್ಕೊಳ್ಳಿ, ಹುಬ್ಬಳ್ಳಿಯಲ್ಲಿರುವಂಥದ್ದು, ಮತ್ತು ಇಮೇಲ್ ID ಕೂಡ ಕೊಟ್ಟಿದ್ದಾರೆ. ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ ಆಯಿತಾ. ನೋಡಿ, ವೇರ್ ಹೌಸ್ ಇನ್ಚಾರ್ಜ್, ಡಿಗ್ರಿ ಆದವರು ಕಾಲ್ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ. ಓಕೆ, ಸೊ ಕಾಲ್ ಮಾಡಿ, ನಂಬರ್ ಕೊಟ್ಟಿದ್ದಾರೆ ಆಯಿತಾ, ಮತ್ತು ಇಮೇಲ್ ID ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಹುಬ್ಬಳ್ಳಿಯಲ್ಲಿ. ಓಕೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಮೊಬೈಲಿಗೆ ಬಂದ ಹಾಗೆ ಬೇರೆಯವ್ರ ಮೊಬೈಲಿಗೆ ಹೋಗಲಿ ಆಯಿತಾ. ಸೊ ಇದು ಹೊಸ ಚಾನಲ್ ಆಗಿರೋದ್ರಿಂದ ಲೈಕ್ ಮಾಡಿದರೆ ಬೇರೆಯವ್ರ ಮೊಬೈಲಿಗೆ ಹೋಗುತ್ತೆ ಆಯಿತಾ. ಸೊ ಸುಮಗಿರಿ ಜಾಬ್ಸಲ್ಲಿ ಕೂಡ ನಾನು ತುಂಬ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ತುಂಬ ಜಾಬ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಹೋಗಿ ನೋಡಿ ಆಯಿತಾ. 106 ವಿಡಿಯೋ ಅನಿಸುತ್ತೆ ನಾನು ಅಪ್ಲೋಡ್ ಮಾಡಿರೋದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಹಾಗೆ ನೀವು ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ವಿಡಿಯೋದಲ್ಲಿ ಕೂಡ ಇರುತ್ತೆ. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಕಡೆನೂ ಒಂದು ಹುಡುಕಿ ಅದನ್ನು ನಾನು ವಿಡಿಯೋದಲ್ಲಿ ಹಾಕ್ತೀನಿ ಆಯಿತಾ. ಸೊ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಸೊ ವಿಡಿಯೋನ ನೋಡಿ ಆಯಿತಾ ಡೈಲಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಯಿತಾ. ಸೊ ಡೈರೆಕ್ಟ್ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಆಯಿತಾ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.